ಇವತ್ತೊಂದು ರುಚಿಕರವಾಗಿರುವಂತಹ ತಿಂಡಿ ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ. ಕರಾವಳಿ ಭಾಗದಲ್ಲಿ ಮಾಡುವಂತಹ ಈ ಸಜ್ಜಿಗೆ ಬಳಿಯೋ ರೊಟ್ಟಿ, ಇದನ್ನು ನನ್ನ ಅಜ್ಜಿ ಒಪ್ಪತ್ತಿನ ತಿಂಡಿಗೆ ಸಂಜೆ ಹೊತ್ತು ಮಾಡ್ತಾಯಿದ್ರು. ಮೊಮ್ಮಕ್ಕಳಿಗೆಲ್ಲ ಅದರಲ್ಲಿ ಪಾಲಿರ್ತಾ ಇತ್ತು. ನಮ್ಮ ಅಜ್ಜಿ ಈರುಳ್ಳಿ ಎಲ್ಲ ಹಾಕ್ತಾ ಇರಲಿಲ್ಲ. ಇದು ಹಾಗೇ ಚೆನ್ನಾಗಾಗತ್ತೆ. ಎಲ್ಲ ರೊಟ್ಟಿ ಹಾಗೆ ಅಲ್ಲ, ದೋಸೆಗೆ ದೋಸೆನೂ ಅಲ್ಲ, ರೊಟ್ಟಿಗೆ ರೊಟ್ಟಿನೂ ಅಲ್ಲ. ಬಿಸಿ ಬಿಸಿ ರೊಟ್ಟಿಗೆ ಚಟ್ನಿ ಪುಡಿ, ತುಪ್ಪ ಅಥವಾ ಬೆಣ್ಣೆ ಅಥವಾ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಇವತ್ತು ನಾನು ಬಳಿಯೋ ರೊಟ್ಟಿ ಮಾಡೋದಕ್ಕೆ ಕೇಸರ್ ರವೆ ಅಥವಾ ಬನ್ಸಿ ರವೆ ಅಂತ ಏನು ಹೇಳ್ತಾರೆ, ಆ ರವೆ ತೊಗೊಂಡಿದ್ದೀನಿ. ಇದು ಚೆನ್ನಾಗಾಗತ್ತೆ. ಇದಿದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಮಾಮೂಲಿ ಉಪ್ಪಿಟ್ಟು ರವೆ ಅಥವಾ ಚಿರುಟಿ ರವೆಯಲ್ಲೂ ಮಾಡ್ಬೋದು, ತೊಂದರೆ ಇಲ್ಲ. ನಾನು ಇಲ್ಲಿ 2 ಕಪ್ಪಿನಷ್ಟು ರವೆಯನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ತಾ ಇದ್ದೇನೆ. ಇಲ್ಲಿ ತುರಿದಿರುವಂತಹ ಶುಂಠಿ ಮತ್ತು ಸಿಪ್ಪೆ ತೆಗೆದು ತುರಿದಿರುವಂತಹ ಸೌತೆಕಾಯಿ ಇದೆ. ನಂತರ ಹೆಚ್ಚಿರುವಂತಹ ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಧಾರಾಳವಾಗಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಳ್ಳಿ, ಚೆನ್ನಾಗಾಗತ್ತೆ. ನಾನು ಆಗಲೇ ಹೇಳಿದ ಹಾಗೆ ನಾನಿಲ್ಲಿ ಈರುಳ್ಳಿ ಉಪಯೋಗ ಮಾಡಿಲ್ಲ. ನಿಮ್ಗೆ ಬೇಕಿದ್ರೆ ಸಣ್ಣದಾಗಿ ಹೆಚ್ಚಿ ಈರುಳ್ಳಿಯನ್ನು ಹಾಕ್ಕೋಬೋದು. ಮತ್ತು 1 ಕಪ್ಪಿನಷ್ಟು ತೆಂಗಿನಕಾಯಿ ತುರಿ, ಸಣ್ಣದಾಗಿ ಹೆಚ್ಚಿರುವಂತಹ ಕರಿಬೇವು, 1 ಚಮಚದಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಕಾಯಿ ತುರಿ ಜಾಸ್ತಿ ಹಾಕ್ಕೋಬೇಕು, ಈ ರೊಟ್ಟಿಗೆ ಚೆನ್ನಾಗಾಗತ್ತೆ. ನಂತರ 1 ಕಪ್ಪಿನಷ್ಟು ತಾಜಾ ಮೊಸರು, ಹುಳಿ ಮೊಸರೆಲ್ಲ ಹಾಕಬೇಡಿ, ಸ್ವಲ್ಪ ತಾಜಾ ಮೊಸರನ್ನು ಹಾಕ್ಕೊಂಡು ಒಂದು ಅರ್ಧ ಕಪ್ಪು ನೀರನ್ನು ಹಾಕ್ಕೊಂಡು ಮೊದಲಿಗೆ ಕಲಿಸ್ಕೊಳ್ಳಿ. ಹಿಟ್ಟಿನ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುವಾಗೇ ಇರಬೇಕು, ಮಾಮೂಲಿ ರೊಟ್ಟಿ ಹಿಟ್ಟಿನಷ್ಟು ಗಟ್ಟಿಯಲ್ಲ. ಇಲ್ಲಿ ಸೌತೆಕಾಯಿ ಮೊಸರು ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆ ನೀರು ಸಾಕಾಗುತ್ತೆ. ನಾನು ಚೂರೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ತೆಳುವಾಗೇ ಹಿಟ್ಟನ್ನು ಮೊದಲಿಗೆ ಕಲಸಿಟ್ಕೋತೀನಿ. ರವೆ ನೀರಿನಲ್ಲಿ ಮತ್ತು ಮೊಸರಿನಲ್ಲಿ ನೆನೆಯಬೇಕು, ಆವಾಗ ಕರೆಕ್ಟ್ ಆಗುತ್ತೆ. ಇನ್ನೊಂದು 15-20 ನಿಮಿಷ ಹೀಗೆ ಕ್ಲೋಸ್ ಮಾಡಿ ಚೆನ್ನಾಗಿ ನೆನೆಯೋದಕ್ಕೆ ಬಿಡಿ. ಆಗ ರವೆ ಅರಳಿಕೊಂಡು ಚೆನ್ನಾಗಿ ನೆಂದಿರುತ್ತೆ. ನೋಡಿ, ಇವಾಗ ಗಟ್ಟಿಯಾಗಿದೆ ಹಿಟ್ಟು. ಉಂಡೆ ಕಟ್ಟುವಂತಹ ಅದಕ್ಕೆ ಬಂದರೆ ಆಯಿತು. ಇದನ್ನು ಕಾವಲಿ ಮೇಲೆ ಡೈರೆಕ್ಟಾಗಿ ಬಳಿಯುವಂಥದ್ದು. ನಿಮಗೆ ಕಷ್ಟ ಆಗುತ್ತೆ, ಬರೋದಿಲ್ಲ ಅಂತಾದರೆ ಬಾಳೆ ಎಲೆ ಮೇಲೋ ಅಥವಾ ರೊಟ್ಟಿ ಶೀಟ್ ಮೇಲೂ ಸಹ ನೀವು ಬಳಿದು ರೊಟ್ಟಿಯನ್ನು ಮಾಡ್ಕೊಳ್ಬೋದು. ಇಲ್ಲಿ ಕಬ್ಬಿಣದ ಕಾವಲಿಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ, ಹದವಾಗಿ ಕಾದಿದೆ. ಎಣ್ಣೆಯನ್ನು ಸೌರಿಟ್ಕೊಂಡು ಮಧ್ಯಮ ಗಾತ್ರದ ಉಂಡೆಗಳನ್ನು ತಗೊಂಡು ಇದನ್ನು ಈ ರೀತಿಯೇ ಬಳಿತಾ ಹೋಗೋದು. ಕೈಗೆ ಸ್ವಲ್ಪ ತಣ್ಣೀರನ್ನು ಅದ್ದಿಸ್ಕೊಂಡು ತಟ್ಟುತ್ತಾ ಹೋಗಿ. ತುಂಬ ತೆಳುವಾಗಿಯೂ ಮಾಡ್ಕೊಳ್ಬೋದು, ಏನು ತೊಂದರೆ ಆಗೋದಿಲ್ಲ, ಏನು ಬಿಸಿ ಏನು ತಾಗೋದಿಲ್ಲ. ಇದು ನಾನು ಆಗಲೇ ಹೇಳಿದ ಹಾಗೆ ಇದು ದೋಸೆಗೆ ದೋಸೆನೂ ಅಲ್ಲ, ರೊಟ್ಟಿಗೆ ರೊಟ್ಟಿನೂ ಅಲ್ಲ, ಆಗಿರುತ್ತೆ. ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ನಾನು ಆದಷ್ಟು ಇದನ್ನು ತೆಳುವಾಗಿ ಈ ರೀತಿ ತಟ್ತಾ ಇದ್ದೇನೆ. ಈ ಸ್ಟೆಪ್ ನಮಗೆ ಕಷ್ಟ ಆಗುತ್ತೆ, ಬಿಸಿ ತಾಗ್ಬಿಡುತ್ತೆ, ಕೈ ಸುಟ್ಟು ಹೋಗುತ್ತೆ ಅನ್ನೋ ಭಯ ಇದೆ ಅಂತ ಆದರೆ ನಾನು ಆಗಲೇ ಹೇಳಿದ ಹಾಗೆ ಬಾಳೆ ಎಲೆ ಮೇಲೆ ಅಥವಾ ನಿಮ್ಮ ರೊಟ್ಟಿ ಶೀಟ್ ಇರುತ್ತಲ್ಲ ಅದ್ರ ಮೇಲೂ ಸಹ ತೆಳುವಾಗಿ ಬಳಿದು ಡೈರೆಕ್ಟಾಗಿ ಹಂಚಿಗೆ ಸಹ ಹಾಕ್ಕೊಳ್ಬೋದು. ಈ ರೀತಿ ಮಾಡೋದ್ರಿಂದ ತೆಳುವಾಗಿ ಸ್ಪ್ರೆಡ್ ಆಗುತ್ತೆ ಅಷ್ಟೇ. ನೋಡಿ, ಚೆನ್ನಾಗಿ ಆಗಿದೆ. ರವೆ ಸ್ವಲ್ಪ ನೆನಿಬೇಕು, ಆವಾಗ ನಿಮಗೆ ಹಚ್ಚೋದಕ್ಕೆ ಚೂರು ಕಷ್ಟ ಆಗೋದಿಲ್ಲ. ಡೈರೆಕ್ಟಾಗಿ ತುಂಬ ಫಾಸ್ಟಾಗಿ ಮಾಡಲಿಕ್ಕೆ ಬರೋದಿಲ್ಲ. ಒಂದು 15-20 ನಿಮಿಷನಾದರೂ ಅದು ನೆನಿಬೇಕಾಗುತ್ತೆ. ನಾನು ತೆಳುವಾಗಿ ತಟ್ಟಿದ್ದೇನೆ. ಇದಕ್ಕೆ ಮೇಲ್ಗಡೆಯಿಂದ ತೆಂಗಿನೆಣ್ಣೆ ಹಾಕಿದ್ರೆ ಅಥೆಂಟಿಕ್ ಟೇಸ್ಟ್ ಇರುತ್ತೆ. ನಿಮ್ಗೆ ತೆಂಗಿನೆಣ್ಣೆ ರೂಢಿ ಇಲ್ಲ ಅಂತಂದರೆ ಯಾವುದೇ ಎಣ್ಣೆ ಅಥವಾ ತುಪ್ಪನ ಸಹ ಹಾಕಿ 2 ಕಡೆ ಕಾಯಿಸ್ಕೊಳ್ಬೋದು. ಇದನ್ನು ಕ್ಲೋಸ್ ಮಾಡಿ ನಾನು ಒಂದು ಬದಿ ಚೆನ್ನಾಗಿ ಬೆಂದ ಮೇಲೆ ಇನ್ನೊಂದು ಕಡೆ ತೆಗಿತಾ ಇದ್ದೇನೆ. ನಿಮಗೆ ಸ್ವಲ್ಪ ಗರಿಗರಿಯಾಗಿರೋ ರೊಟ್ಟಿ ಬೇಕು, ಇಷ್ಟ ಆಗುತ್ತೆ ಅಂತಾದರೆ ಚೆನ್ನಾಗಿ ಹೊಂಬಣ್ಣ ಬರೋ ತನಕ ನೀವು ಇದನ್ನು ಬೇಯಿಸ್ಕೊಳ್ಬೋದು. ನಮ್ಮ ಮನೇಲಿ ಮಕ್ಕಳಿಗೆ ಸ್ವಲ್ಪ ಮೆದುವಾಗೇ ಇರಬೇಕು, ಹಾಗಾಗಿ ಸ್ವಲ್ಪ ಬೇಗನೆ ನಾನು ತೆಗಿತಾ ಇದ್ದೇನೆ. 2 ಕಡೆ ಹದವಾಗಿ ಬೇಯಿಸ್ಕೊಂಡ್ರೆ ರುಚಿಯಾಗಿರುವಂತಹ ಬಳಿಯೋ ರವೆ ರೊಟ್ಟಿ ತಯಾರಾಗುತ್ತೆ. ಮಾಮೂಲಿ ಅಕ್ಕಿ ರೊಟ್ಟಿ ಎಲ್ಲ ಮಾಡಿರ್ತೀರಾ, ಖಂಡಿತ ಮಾಡಿಲ್ಲದೆ ಇರೋರು ಈ ಸಜ್ಜಿಗೆ ರೊಟ್ಟಿಯನ್ನು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಈ ರೊಟ್ಟಿಗೆ ಚಟ್ನಿ ಪುಡಿ, ತುಪ್ಪ ಮತ್ತು ತೆಂಗಿನಕಾಯಿ ಚಟ್ನಿ, ಬೆಣ್ಣೆ ಎಲ್ಲ ಹಾಕ್ಕೊಂಡು ತಿಂತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.